ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾನು ಹೋಗ್ತಿದ್ದೀನಿ, ಏನು ಮಾಡ್ತಿದ್ದೀನಿ, ಏನು ತಗೊಳಕ್ಕೆ ಹೋಗ್ತಾ ಇದ್ದೀನಿ ಅಂತ ನೀವೇ ಅಬ್ಸರ್ವ್ ಮಾಡಿ ತಮ್ಲೈನಲ್ಲಿ ನೋಡಿರ್ತೀರ. ಸೊ ನಾನಿವಾಗ ಏನು ಹೇಳಲ್ಲ, ನೀವೇ ಎಲ್ಲನೂ ಅಬ್ಸರ್ವ್ ಮಾಡಿ ಫುಲ್ ವಿಡಿಯೋ ನೋಡಿರಿ, ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಿದ್ದೀನಿ, ನಾನು ಏನು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಯಾವ ಮಾರ್ಟ್ಗೆ ಹೋಗ್ತಾ ಇದ್ದೀನಿ ಅಂತ ನೀವೇ ನೋಡಿ. ಏನಕ್ಕೆ ಹೋಗ್ತಿದ್ದೀನಿ ಅನ್ನೋದೆಲ್ಲನೂ ವಿಡಿಯೋ ಇದರಲ್ಲೇ ಇರುತ್ತೆ, ನೋಡ್ಬೋದು. ಇವತ್ತೇ ಯಾಕೆ ಹೋಗ್ತಿದ್ದೀನಿ, ಚಿನ್ನು ಬಾಯಿಲೆ ಓಯ್ ತಗೊಳ್ಳೋದಕ್ಕಿಂತ ಮೊದಲು ನನಗೆ ಇವ್ನು ಹಿಡಿಯೋದೇ ಆಗೋಯ್ತು ಟೈಮಿಂಗ್ಸ್. ನೋಡಿ ಫ್ರೆಂಡ್ಸ್ ಹೆಂಗಾಗ್ತಾನೆ. ನಾನು ಒಂದು ಕಡೆ ಹುಡ್ಕೊಂಬಂದರೆ ಇನ್ನೊಂದು ಕಡೆ ಹೋಗಿ ಬಚ್ಚಿಟ್ಕೊಂಡಿರ್ತಾನೆ ಇಲ್ಲಿ ಅವನು. ನನಗೇನು ಫುಲ್ ಖುಷಿನೇ ಖುಷಿ, ಎಂಜಾಯ್ ಮಾಡ್ತಾವನೆ ನೋಡಿ. ಬಚ್ಚಿಟ್ಕೊಳಕ್ಕೆ ಹೋದ. ಲಾಸ್ಟ್ ಟೈಮ್ ಅವ್ರ ಅಪ್ಪ ತೋರಿಸಿದ್ರು ಡ್ರಾ ಹೇಳ್ಕೊಂಡು ಹೋಗೋದು, ಅದನ್ನೇ ರೂಢಿ ಮಾಡ್ಕೊಂಡಿದ್ದೀನಿ. ನೋಡಿಕೊಂಡು ಆ ಡ್ರಾ ಎಲ್ಲಿತ್ತೋ ಗೊತ್ತಿಲ್ಲ, ಅವನೇ ತಗೊಂಡ್ಬಂದು ತಳ್ಕೊಂಡು ಹೋಗ್ತಾ ಅವನೇ. ನೋಡಿ ಹೆಂಗೆ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾವನು ಅವನೇ. ಅವನಿಗೆ ಅಂತ ತುಂಬ ಖುಷಿ ಆಗ್ಬಿಟ್ಟೈತೆ ಇವತ್ತು. ಓಕೆ, ಅವ್ನು ಆಡಿಸ್ಕೊಂಡು ಕೂತ್ಕೊಂಡ್ರೆ ಎಲ್ಲ ತೊಗೊಳಕ್ಕಾಗಲ್ಲ, ತೊಗೊಂಡು ಮನೆಗೆ ಹೋಗಬೇಕು. ಈಗಲೇ ಲೇಟ್ ಆಯಿತು ಫ್ರೆಂಡ್ಸ್, ಮನೆಗೆ ಹೋಗ್ತೀವಿ. ಹಾಗೆ ಫೈನಲಿ ಮನೆಗಂತೂ ಬಂದ್ವಿ ಫ್ರೆಂಡ್ಸ್. ನಾನು ಒಂದು ಆರ್ಡ್ರ್ ಮಾಡಿದ್ದೆ ಮೀಶೋದಿಂದ, ಒಂದು ಕೊರಿಯರ್ ಇತ್ತು ಕೂಡ ಇವತ್ತೇ ಬಂದಿತ್ತು. ಕೊರಿಯರ್ ಇಸ್ಕೊಂಡೆ, ನೋಡ್ತಾ ಇದ್ದೀನಿ ಯಾವ ಥರ ಇದೆ ಕ್ವಾಲಿಟಿ ಅಂತ. ನಾನು ಮಾಡಿದ್ದು ಮೊಬೈಲ್ ಸ್ಟ್ಯಾಂಡ್ ಹೋಲ್ಡರ್ ಮಾಡಿದ್ದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೋಡಿ ಓಪನ್ ಮಾಡ್ತಾ ಇದ್ದೀನಿ, ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು. ನೋಡಿ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಎಷ್ಟು ಕ್ವಾಲಿಟಿ ಇದೆ ಗೊತ್ತಾ ಫ್ರೆಂಡ್ಸ್. ನೋಡಿ ನಾನು ಪಿಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ನಿಮಗೂ ಕೂಡ ಇಷ್ಟ ಆಗಿದ್ದರೆ ಹೋಗಿ ಬಯೋ ಮಾಡಿ. ಇದು ಬಂದು ಓನ್ಲಿ 249 ಮಾತ್ರ. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಮನೇಲಿ ಯಾರೂ ವಿಡಿಯೋ ಹಿಡಿಯೋರಿಲ್ಲ, ಎಲ್ಲ ಡ್ಯೂಟಿಗೆ ಹೋಗ್ತಾರಲ್ವ, ಸೊ ನಾನೇ ಹಿಡ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಇದನ್ನು ತರಿಸ್ದೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಅದಾದಮೇಲೆ ನಮ್ಮ ಮನೆಯಲ್ಲಿ ಇವತ್ತೊಂದು ಮೀನು ಸತ್ತೋಗಿದೆ ಫ್ರೆಂಡ್ಸ್, ಗೋಲ್ಡ್ ಕಲರ್ ಮೀನು. 5 ಇದ್ವಲ್ಲ, ಅದರಲ್ಲಿ ಒಂದು ಸತ್ತೋಗೈತೆ. ನನಗಂತೂ ತುಂಬಾ ಬೇಜಾರಾಗ್ತಿದೆ. ಒಂದು ಕಡೆ ಬೇಜಾರಿದ್ರೆ ಒಂದು ಕಡೆ ಖುಷಿ ಅನ್ನೋದು ಇದ್ದೇ ಇರುತ್ತೆ. ಸೊ ಇವತ್ತು ಏನಪ್ಪ ಅಂದರೆ ನನಗೆ ಒಂದು ಕಡೆ ಖುಷಿ ಇತ್ತು, ಒಂದು ಕಡೆ ಬೇಜಾರು ಇತ್ತು. ಮೀನು ಬೇರೆ ಸತ್ತೋಗ್ಬಿಡ್ತಲ್ಲ, ನನಗಂತೂ ತುಂಬಾ ಬೇಜಾರಾಗಿತ್ತು. ನಾನು ನೋಡಿರಲಿಲ್ಲ, ವಿಶಾಲಿಂದ ಮನೆಗೆ ಬಂದು ನೋಡಿದೆ, ಹಾಗೆ ಏನು ಮಾಡ್ತಿದ್ದಾರೆ ಅಂತ ಮಾತಾಡ್ಸೋಣ ಅಂತ ಹೋದೆ. ಇದು ಸತ್ತು ಬಿದ್ದಿತ್ತು ನೋಡಿ, ಸತ್ತೋಗಿದೆ. ನನಗೆ ಯಾಕೋ ತುಂಬಾ ಬೇಜಾರಾಯಿತು. ಹಾಗೆ ನಮ್ಮ ಮನೆಯವರೆಲ್ಲ ಕ್ಲೀನ್ ಮಾಡ್ತಿದ್ದಾರೆ, ನೀಟಾಗಿ ತೊಳೆದು. ಮೀನು ಸತ್ತೋಗಿ ಒಂದು 20 ಮಿನಿಟ್ಸಲ್ಲಿ ಬೇರೆ ಬೌಲ್ಗೆ ಶಿಫ್ಟ್ ಮಾಡಬೇಕು. ನೀರೆಲ್ಲ ಕ್ಲೀನ್ ಮಾಡಿ ಮೀನುಗಳ್ನೆಲ್ಲ ಬೇರೆ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊತಿದ್ದಾರೆ ನಮ್ಮ ಮನೆಯವರು. ನನಗಂತೂ ಬೇಜಾರಾಯಿತು. ಅದು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಅದು ಮರಿ ಹಾಕ್ಬಿಟ್ಟು ಹೋಗಿದೆ ಫ್ರೆಂಡ್ಸ್. 3 ಮರಿ ಇತ್ತು ನೋಡಿ, ಅಲ್ಲೇ ಕಾಣ್ತಿದೆ, ನಾನು ತೋರಿಸ್ತೀನಿ ಒಂದು ನಿಮಿಷ ನೋಡಿ. ಹೆಂಗೆ ಚಿಕ್ಕದು ಎಷ್ಟು ಮುದ್ದಾಗಿತ್ತು ಗೊತ್ತಾ. ನನಗಂತೂ ತುಂಬಾ ಬೇಜಾರಾಯಿತು, ಪಾಪ ಅನ್ನಿಸ್ತು. 3 ಇತ್ತು ಫ್ರೆಂಡ್ಸ್ ಮರಿಗಳು, ಅದು ತೆಗೆದು ತೋರ್ಸೋಕ್ಕಾಗಲಿಲ್ಲ. ನನಗಂತೂ ಸಖತ್ ಅಂದರೆ ಸಖತ್ತು ಬೇಜಾರಾಗ್ತಿದೆ. ಅದು ನಮ್ಮ ಮನೆಗೆ ಯಾರ್ದಾದ್ರೂ ದೃಷ್ಟಿ ಗಿಷ್ಟಿ ಬಿದ್ದಿದ್ರೆ ಸತ್ತೋಗುತ್ತಂತೆ, ಸೊ ಹಂಗೂ ಆಗುತ್ತೆ. ಆಮೇಲೆ ಊಟದ್ದು ಏನಾದ್ರು ತೊಂದರೆ ಆದ್ರೂ ಆ ಥರ ಆಗುತ್ತೆ. ನಾನು ಊಟದ ತೊಂದರೆ ಅಂತೂ ಏನೂ ಮಾಡಿಲ್ಲ, ಕರೆಕ್ಟ್ ಟೈಮ್ಗೆ ಊಟ ಆಗ್ತಿದೆ. ಸೊ ಹಿಂಗಾಯಿತು ಅಂತ ತುಂಬಾ ಬೇಜಾರಾಯಿತು. ತಕ್ಕೊಂಡಿದ್ದಾರೆ ಇವಾಗ ನೀಟಾಗಿ ಎಲ್ಲನೂ ಅದರಿಂದ ತೆಗೆದ್ಬಿಟ್ಟು ಬೌಲ್ನೆಲ್ಲ ತೊಳೆದು ಮತ್ತು ಹೆಂಗಿತ್ತೋ ಹಂಗೆ ಹಾಕಿಡ್ತಾರೆ. ತೊಳೆಯೋದನ್ನೆಲ್ಲ ವೀಡಿಯೋ ಮಾಡಿಲ್ಲ ನಾನು. ಸೊ ಅಲ್ಲಿಗೆ ಬೇಜಾರಾಗೋಯ್ತು ನನಗೆ, ಸ್ವಲ್ಪನೇ ವೀಡಿಯೋ ಮಾಡಿಕೊಂಡೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ನೋಡಿ ಅಲ್ಲೇ ಅದೇ ಚಿಕ್ಕ ಮೀನು. ಇನ್ನೂ 2 ಎಲ್ಲೋ ಹೋಗಿದ್ದಾವೆ, ಕಲ್ಲಲ್ಲೆಲ್ಲೋ ಸಿಗಾಕೊಂಡಿರುತ್ತೆ ಅನಿಸುತ್ತೆ. ನೋಡಿ ಅದೇ ಚಿಕ್ಕ ಮೀನು, ಅದನ್ನೇ ಹಿಡಿತಿದ್ದಾರೆ ನಮ್ಮ ಮನೆಯವರು. ಅದು ಹಿಡ್ಕೊಳಕ್ಕೂ ಬರೋಲ್ಲ, ಜಾರ್ಕೊಂಡು ಹೋಗುತ್ತೆ. ನನಗೆ ಆದರೂ ಹಂಗೆ ತೊಗೊಂಡು ಹೊರಗಡೆ ಬಿಟ್ಟರು ನಮ್ಮ ಮನೆಯವರು. ನೀಟಾಗಿ ಈಗ ತೊಳ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಮುದ್ದಾಗಿದೆ ಅಂದರೆ, ಆ ಮೀನೇ ಚಿಕ್ಕದೊಂದೇ, ಅದರಿಂದ ಬಂದಿರೋದು ಇನ್ನೂ ಚಿಕ್ಕ ಮೀನು ತುಂಬಾ ಚೆನ್ನಾಗಿದೆ. ಪಾಪ ಅನಿಸ್ತು ನನಗಂತೂ. ಇಷ್ಟು ದಿನ ನಮ್ಮ ಮನೆಯಲ್ಲಿ ಇತ್ತು, ಇವತ್ತು ಹೋಗಿದೆ ಅಂದರೆ ನನಗೂ ಸ್ವಲ್ಪ ಬೇಜಾರಾಯಿತು. ಯಾವಾಗಲೂ ಹೋಗಿ ಮಾತಾಡಿಸ್ತಾ ಇದ್ವಿ ನಾನು ನನ್ನ ಮಗ ಅಂತೂ. ನನ್ನ ಮಗ ಅಂತೂ ತುಂಬಾ ಖುಷಿಯಿಂದ ಆಟ ಆಡ್ತಿದ್ದ ಅವ್ರ ಜೊತೆಗೆ.
ನನಗೂ ಬೇಜಾರಾಯಿತು, ಅವನಿಗೂ ಅಷ್ಟೇ ಬೇಜಾರು ಮಾಡ್ಕೊಂಡ ಪಾಪ. ನೋಡಿ ಚಿಕ್ಕ ಮೀನು ಅಲ್ಲೊಂದು ಕಾಣಿಸ್ತಿದೆ ನೋಡಿ, ಅದು ನಿಮಗೆ ಕ್ಲಿಯರಾಗಿ ಕಾಣಲ್ಲ, ನನಗಂತೂ ಬೇಜಾರನೇ ಆಯಿತು. ನೋಡಿ ನೋಡಿ ಅದನ್ನೇ ತೊಗೊತಿದ್ದಾರೆ, ಅದು ಕೈಗೆ ಸಿಗ್ತಾ ಇಲ್ಲ, ಹಂಗೆ ಓಡಿ ಓಡಿ ಹೋಗ್ತಾ ಇದೆ ಪಾಪ. ಹಾಗೆ ಕ್ಲೀನ್ ಎಲ್ಲ ಮಾಡಿಬಿಟ್ಟು ರಿಟರ್ನ್ ಹಂಗೆ ಹಾಕಬೇಕು. ಮೀನು ಸತ್ತ ಮೇಲೆ ಸತ್ತೋಯ್ತು ಅಂತ ಬಿಡಬಾರ್ದು. ಎಷ್ಟೇ ಸತ್ರೂ ತಂದು 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 ಹಾಕ್ಬೋದು. ಅಂಗಡಿಲೇನು ಸುಮಾರು ಅಂದರೆ ಒಂದು 20 ರೂಪೀಸ್ ಇರುತ್ತೆ ಮೀನು ಅಷ್ಟೇ. ಒಂದು ಮೀನು ತಂದು ಎಷ್ಟಿದ್ವೋ ಅಷ್ಟೇ ಹಾಕ್ತಾರೆ ನಮ್ಮ ಮನೆಯವರು. ತುಂಬಾ ಬೇಜಾರಾಯಿತು ನನಗೆ, ಅದನ್ನೇ ಹೇಳಬೇಕು ಅನ್ನಿಸ್ತಿದೆ ಪದೇ ಪದೇ. ಅದನ್ನು ರೀಪ್ಲೇಸ್ಮೆಂಟ್ ಮಾಡ್ತೀನಿ, ತೆಗೆದು ಎಲ್ಲ ಕ್ಲೀನ್ ಮಾಡಿ, ನೀಟಾಗೆಲ್ಲ ಕ್ಲೀನ್ ಮಾಡಿ ಮತ್ತೆ ಅದಕ್ಕೆ ಹಾಕಿ ಹೊಸ ಮೀನು ಬಿಡ್ತಿದ್ದಾರೆ. ಇದಾಗಿತ್ತು. ಹಲೋ ನಮಸ್ಕಾರ, ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್. ನಾನು ಸ್ವಲ್ಪ ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ, ಏನಾದರೂ ಸ್ವಲ್ಪ ಐಟಮ್ ತರಬೇಕು, ಮತ್ತು ನಾಳೆ ಹಬ್ಬ ಇರೋದ್ರಿಂದ ನನ್ನ ಮಗನಿಗೆ ಸ್ವಲ್ಪ ಬಟ್ಟೆ ತರೋಣ ಅಂತ ಹೋಗಿದ್ದೆ. ವಿಶಾಲ್ ಮಾರ್ಟಲ್ಲಿ ಕಲೆಕ್ಷನ್ಗಳಂತೂ ತುಂಬಾ ಚೆನ್ನಾಗಿದ್ದಾವೆ, ತುಂಬ ಸೂಪರಾಗಿದ್ದಾವೆ ಅಂತ ಹೇಳ್ಬೋದು. ನಾನು ಅಲ್ಲಿಗೆ ಹೋಗಿ ಬಟ್ಟೆ ತರೋಣ ಅಂತ ಹೋಗಿದ್ದು, ಬಟ್ ಏನೇನೋ ತಂದುಬಿಟ್ಟೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 6 ಗ್ಲಾಸಸ್ ತೊಗೊಂಡಿದ್ದೀನಿ. 6 ಗ್ಲಾಸಸ್ಗೆ ಇಲ್ಲಿ 79 ರೂಪೀಸ್. ನೋಡಿ, ಆಫರ್ ಇರೋದು 79 ರೂಪೀಸ್ ಇದೆ. ಸೊ ನಾನು ಈ ಗ್ಲಾಸ್ ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಸೊಪ್ಪು ತೊಳೆಯೋದು ಜಾಲ್ರ ತೊಗೊಂಡಿದ್ದೆ, ಅದು 39 ರೂಪೀಸ್. ಅಂದರೆ ಇದು ಪ್ಲಾಸ್ಟಿಕ್, ಅಷ್ಟೊಂದೇನು ಕ್ವಾಲಿಟಿ ಇಲ್ಲ. ಸೊ 39 ರೂಪೀಸ್ಗೆಲ್ಲ ಕ್ವಾಲಿಟಿ ಇರೋದು ಕೊಡಲ್ಲ ಅಂತ ನಿಮಗೆ ಗೊತ್ತು, ಅಷ್ಟೊಂದೇನು ಕ್ವಾಲಿಟಿ ಇಲ್ಲ. ನನ್ನ ಮನೇಲಿದೆ, ಅದು ಮೇಲಿಟ್ಟಿದ್ದೀನಿ. ಸೊ ಅದಕ್ಕೆ ಇರೋದು ಇದ್ರಾಗೆ ಅಲ್ವಾ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ಆದಮೇಲೆ ನಾನು 2 ಪಿಂಗಾಣಿ ತೊಗೊಂಡಿದ್ದೀನಿ. 2 ಪಿಂಗಾಣಿ ತೊಗೊಂಡಿದ್ದೀನಿ. 2 ಪಿಂಗಾಣಿ ಬಂದು ಇದು ಒಂದು 100 ರೂಪಾಯಿ ಪಿಂಗಾಣಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸೂಪರಾಗಿದೆ. ನೋಡಿ, ಇದು ಒಂದು ಹಳ್ಳುಪ್ಪು, ಒಂದು ಹಳ್ಳುಪ್ಪು, ಒಂದು ಪುಡಿ ಉಪ್ಪು ಅಂತ ನಾನು ತೊಗೊಂಡಿದ್ದೀನಿ. ಇದು ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಅದಾದಮೇಲೆ ನಾನು ನಮ್ಮ ಪಾಪುಂಗೆ ಅಂತ ಶೂ ತೊಗೊಂಡಿದ್ದೆ. ಶೂ ಇತ್ತು, ಬಟ್ ನನಗೆ ತುಂಬ ಇಷ್ಟ ಆಯಿತು, ತೊಗೋಬೇಕು ಅನ್ನಿಸ್ತು. ಸೊ ಅದಕ್ಕೆ ತೊಗೊಂಡೆ. 179 ರೂಪಾಯಿ, 179 ರೂಪಾಯಿ ಶೂ. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಈ ಶೂ ತೊಗೊಂಡೆ. ಅದಾದಮೇಲೆ ನನ್ನ ಮಗನಿಗೆ ಆಡೋಕ್ಕೆ ಅಂತ ಈ ಬ್ಯಾಟ್ ತೊಗೊಂಡೆ. ಅವ್ನು ತುಂಬ ಇಷ್ಟಪಟ್ಟು ಕೇಳ್ತಿದ್ದ ಬ್ಯಾಟು ಅಂತ ಕೈ ತೋರಿಸ್ಕೊಂಡು. ಸೊ ಅದಕ್ಕೆ ನಾನು ಇಲ್ಲಿ ಬ್ಯಾಟ್ ತೊಗೊಂಡೆ. ಈ ಬ್ಯಾಟ್ ಬಂದ್ಬಿಟ್ಟು ಎಷ್ಟಪ್ಪ, 49 ಅಷ್ಟೇ. ಈ ಬ್ಯಾಟು 49. ಅದಾದಮೇಲೆ ಇಲ್ಲಿ ನಾನು ಇದನ್ನು ತೊಗೊಂಡಿದ್ದೀನಿ, ಸರ್ವಿಂಗ್ ಟ್ರೇ ಅಂತ ತೊಗೊಂಡಿದ್ದೀನಿ. ಅದೇ ಅರಿಶಿನ ಕುಂಕುಮಕ್ಕೆಲ್ಲ ಇಡ್ತಾರಲ್ವ, ಅದು ಅರಿಶಿನ ಕುಂಕುಮ ಕೊಡೋದಕ್ಕೆ ಯೂಸ್ ಮಾಡ್ತಾರಲ್ಲ, ಅದು ಟ್ರೈ ಇದು ತೊಗೊಂಡಿದ್ದೀನಿ. ಇದು ಬಂದು 69 ರೂಪೀಸ್. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಸೂಪರ್, ನನಗಂತೂ ಇಷ್ಟ ಆಯಿತು. ಎಲ್ಲದಕ್ಕಿಂತ ಇದೇ ನನಗೆ ಇಷ್ಟ ಆಗಿದ್ದು. ಸೊ ನಾನು ಇದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಕರ್ಚೀಫ್ ತೊಗೊಂಡೆ, 6 ಕರ್ಚೀಫು. ನೋಡಿ, ಕ್ವಾಲಿಟಿ ಸೂಪರಾಗಿದೆ, ಕ್ವಾಲಿಟಿ ಮಾತ್ರ. 49 ರೂಪೀಸ್. ಇದು 6 ಕರ್ಚೀಫು, 49 ರೂಪೀಸ್. ಹೊರಗಡೆ ಎಲ್ಲಾದರೂ ಹೋದಾಗ ಚೆನ್ನಾಗಿ ಯೂಸ್ ಆಗುತ್ತೆ. 49 ರೂಪೀಸ್ ಇದು. ಅದಾದಮೇಲೆ ನಮ್ಮ ಮನೆಯವ್ರಿಗೆ ಒಂದು ಟೀ ಶರ್ಟ್ ತೊಗೊಂಡೆ. ಟೀ ಶರ್ಟು ಚೆನ್ನಾಗಿದೆ, ಸೂಪರಾಗಿದೆ ಅಂತಲೇ ಹೇಳ್ಬೋದು, ಕ್ವಾಲಿಟಿ ಮಾತ್ರ ಸೂಪರ್ ಚೆನ್ನಾಗಿದೆ. ಇದು 200, 199. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ. ಅದಾದಮೇಲೆ ನನ್ನ ಪಾಪುಂಗೆ ಟವಲ್ ಹಾಳಾಗಿತ್ತು, ಟವಲ್ ಇರಲಿಲ್ಲ ಮೈ ಒರೆಸೋಕ್ಕೆ. ಸೊ ಟವಲ್ ತಂದೆ ಒಂದು. ಇದು ಮಾತ್ರ ಸೂಪರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಅದಕ್ಕೆ ನಾನು ಟವಲ್ ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಟವಲ್ ತಗೊಂಡ್ಬಂದೆ. ಇದು ಕಾಸ್ಟ್ ಬಂದ್ಬಿಟ್ಟು 199 ರೂಪೀಸ್. ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ.
ಅದಾದಮೇಲೆ ನಮ್ಮ ಪಾಪುಂಗೆ ಒಂದು 6 ಜೊತೆ 5 ಜೊತೆ ಬಟ್ಟೆ ತಂದಿದೆ. ಅದು ನೋಡಿ 159 ರುಪೀಸ್ ಬಟ್ಟೆ. ಇದು ಎಷ್ಟು ಕ್ವಾಲಿಟಿ ಇದೆ ಗೊತ್ತಾ? ಕ್ವಾಲಿಟಿ ಅಬ್ಸರ್ವ್ ಮಾಡಿ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸೊ ನಾನು ಕಡಿಮೆ ಅಲ್ವಾ ಅಂತ ತೊಗೊಂಡೆ. ಅದಾದಮೇಲೆ ಮತ್ತು ಇನ್ನೊಂದು ಟೀ ಶರ್ಟ್ ಇತ್ತು, ನನಗಿದು ಇಷ್ಟ ಆಯಿತು. ಸೊ ಇದನ್ನು ತೊಗೊಂಡೆ. ತುಂಬ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಸೊ ಅದಕ್ಕೆ ತೊಗೊಂಡೆ. ಅದಾದಮೇಲೆ ಇದು ನಾಳೆ ಹಬ್ಬಕ್ಕೆ ಇಡೋಣ ಅಂತ ಫಸ್ಟೇ ತೊಗೊಂಡಿದ್ದೆ. ಅಲ್ಲೇ ವಿಶಾಲ್ ಮಾರ್ಟಲ್ಲೇ ಫಸ್ಟ್ ಕಲೆಕ್ಷನ್ ಇದೆ ತೊಗೊಂಡಿದ್ದು ನಾನು. ಇದು ಚೆನ್ನಾಗಿದೆ, ಕ್ವಾಲಿಟಿ ಸೂಪರಾಗಿದೆ. ಅದಾದಮೇಲೆ ಇದು ಪ್ಯಾಂಟು 2. ಇದು ಸೂಪರ್, ಕ್ವಾಲಿಟಿ ಮಾತ್ರ ಸೂಪರಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಹೇಳಿಲ್ವಲ್ಲ ಕಾಸ್ಟು, ಇದು ಬಂದುಬಿಟ್ಟು 129 ಇದು. ಮತ್ತು ಇದರೊಳಗಡೆ ಪ್ಯಾಂಟ್ ಇದೆ. ಇದು ಪ್ಯಾಂಟ್ ಬಂದುಬಿಟ್ಟು ಇದು 199 ರುಪೀಸ್ ಪ್ಯಾಂಟ್. ಇದು ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಎಕ್ಸ್ಪೆಂಡ್ ಇದು ಚೆನ್ನಾಗಿದೆ. ಅದಾದಮೇಲೆ ಇದು ಹೇಳಿದೆ ಅಲ್ವಾ ಎಷ್ಟು ಅಂತ ಕಾಸ್ಟು, 169 ರುಪೀಸ್ಗೆ 2 ಪೀಸು. ತುಂಬ ಕ್ವಾಲಿಟಿ ಇದೆ, ತುಂಬ ಸೂಪರಾಗಿದೆ ಅಂತಲೇ ಹೇಳ್ಬೋದು. ನನಗೆ ಇಷ್ಟ ಆಯಿತು, ತೊಗೊಂಡೆ. ಅದಾದಮೇಲೆ ಆಫರ್ ಇತ್ತು. ಇದು ಆಫರ್ ಏನಪ್ಪ ಅಂದರೆ, ನಾಳೆ ಹಬ್ಬ ಇರೋದ್ರಿಂದ ಆಫರ್ ಬಿಟ್ಟಿದ್ರು. ಸೊ ಅದಕ್ಕೆ ನಾನು ಇದು 99 ರುಪೀಸ್ ಮಾತ್ರ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬ ಸೂಪರಾಗಿದೆ ಡೈಲಿ ವೇರ್ಗೆ, ಅದಕ್ಕೆ ತೊಗೊಂಡೆ. ಮತ್ತು ಇದ್ರ ಜೊತೆನೇ ಈ ಚಡ್ಡಿ ಬಂದಿದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೋಡಿ, ತುಂಬ ಸೂಪರಾಗಿದೆ ಕ್ವಾಲಿಟಿ. ನನಗಂತೂ ತುಂಬಾ ಸಖತ್ ಇಷ್ಟ ಆಯಿತು ಕಲೆಕ್ಷನ್ನು. ಆ್ಯಕ್ಚುಲಿ ನನ್ನ ಮನೆಯವ್ರನ್ನ ಬಿಟ್ಟು ನಾನು ಕಲೆಕ್ಷನ್ಗೆ ಹೋಗ್ತಿರ್ಲಿಲ್ಲ. ಬಟ್ ಇವತ್ತು ನಾನೇ ಹೋಗಿ ಯಾವ ಥರ ತೊಗೋಬೇಕು ಅಂತ ಹೋಗ್ಬಿಟ್ಟು ನಾನೇ ತಂದಿದ್ದೀನಿ. ಇದೆಲ್ಲ ತೋರಿಸಿದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗಂತೂ ತುಂಬಾ ಖುಷಿ ಆಯಿತು. ಈ ಗ್ಲಾಸ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್, ಗಟ್ಟಿ ಅಂದರೆ ತುಂಬ ಗಟ್ಟಿ ಇದೆ. ತುಂಬ ಚೀಪ್ ಆಫರ್ಸ್ ಇತ್ತು ನನಗೆ. ಸೊ ಅದಕ್ಕೆ ನಾನು ತೊಗೊಂಡೆ. ಬರೀ 79 ರುಪೀಸ್ ಇದು, ಬರೀ 79. 6 ಬಂದಿದ್ದಾವೆ. ಕ್ವಾಲಿಟಿ ಅಂತೂ ತುಂಬಾ ಸಖತ್ತಾಗಿದೆ. ಸೊ ತೊಗೊಂಡೆ. ಕಲರ್ಸ್ ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ ಇದೆ. ಹೋಗಿ ನೀವು ವಿಶಾಲ್ ಮಾರ್ಟ್ಗೆ ಹೋಗಿ ನೀವು ಬೈ ಮಾಡಿ. ತುಂಬಾ ಚೆನ್ನಾಗಿದೆ, ತುಂಬ ಸೂಪರು. ಆಫರ್ ಬಿಟ್ಟಿದ್ದಾರೆ, ಇನ್ನೂ ತುಂಬಾ ಆಫರ್ ಬಿಟ್ಟಿದ್ದಾರೆ. ನನಗೆ ಇನ್ನೂ ತಗೊಳ್ಳೋಕ್ಕೆ ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಬೇಡ, ನೆಕ್ಸ್ಟ್ ಟೈಮ್ ಬರೋಣ ಅಂತ ನಾನು ಬಂದೆ. ನನ್ನ ಮಗ ಬೇರೆ ತುಂಬ ಹಠ ಮಾಡ್ತಿದ್ದ. ಅದಕ್ಕೆ ನಾನು ನೆಕ್ಸ್ಟ್ ಟೈಮ್ ಬಂದು ತೊಗೊಂಡು ಹೋಗೋಣ, ಇಲ್ಲೇ ಅಲ್ವಾ ಇರೋದು, ನಮ್ಮ ಮನೆ ಹತ್ರನೇ ವಿಶಾಲ್ ಮಾರ್ಟ್ ಇದೆ, ಬಂದು ತೊಗೊಂಡು ಹೋಗೋಣ ಅಂತ ನಾನು ಇಷ್ಟೇ ಕಲೆಕ್ಷನ್ ಮಾಡಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಇದೆಲ್ಲ. ಅದು ನನ್ನ ಕಲೆಕ್ಷನ್ ಹೇಳಿದೆ ಅಲ್ವಾ ನಿಮಗೆ, ನಮ್ಮ ಮನೆಯವ್ರನ್ನ ಬಿಟ್ಟು ನಾನು ಎಲ್ಲೂ ಕಲೆಕ್ಷನ್ಸ್ ಮಾಡಿಲ್ಲ. ಬಟ್ ಇವತ್ತು ತೊಗೊಂಬರೋಕ್ಕೆ ಹೋಗಿದ್ದೆ, ಗ್ರೇಟ್ ನಾನೇ ಅನಿಸುತ್ತೆ ನನಗೆ. ನೋಡಿ, ಈ ಪ್ಯಾಂಟ್ ನಮ್ಮ ಪಾಪಂಗೆ ನಾನು ಬಟ್ಟೆ ತೊಗೊಳೋದು ನನಗೆ ಗೊತ್ತೇ ಇಲ್ಲ ಹೇಳಬೇಕು ಅಂದರೆ. ನಮ್ಮ ಮನೆಯವರೇ ತೊಗೋತಾರೆ. ನನಗೆ ಅಷ್ಟೊಂದು ಇದಿಲ್ಲ, ನನ್ನ ಬಟ್ಟೆಗಳೇ ನನಗೆ ತುಂಬ ಇಷ್ಟ ನಾನು ತೊಗೊಳೋಕ್ಕೆ. ಇವನ್ನೆಲ್ಲ ನಾನು ಪರ್ಚೇಸ್ ಮಾಡಲ್ಲ, ನಮ್ಮ ಮನೆಯವರೇ ನೋಡ್ಕೊತಾರೆ ಇದನ್ನೆಲ್ಲನೂ. ಸೊ ನಾನು ಇವತ್ತು ಇದನ್ನು ತಂದಿದ್ದೀನಲ್ಲ, ನನಗೆ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ಯಾರೆಲ್ಲ ವಿಶಾಲ್ ಮಾರ್ಟ್ಗೆ ಹೋಗಬೇಕು ಅಂದ್ಕೊಂಡಿದ್ದೀರಾ, ಆದಷ್ಟು ಬೇಗ ಹೋಗಿ ಬಯೋ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.